हुगली में घर वितरण कार्यक्रम के दौरान स्लम डेवलपमेंट बोर्ड के प्रेसिडेंट प्रसाद अबैया ने बीजेपी पर निशाना साधते हुए घर निर्माण को लेकर झूठ बोलने और राजनीतिक श्रेय लेने का आरोप लगाया है। अबैया ने कहा कि उनकी सरकार के कार्यकाल में स्लम डेवलपमेंट बोर्ड के माध्यम से 32,345 घरों का निर्माण किया गया है। उन्होंने आरोप लगाया कि बीजेपी नेता इन्हीं घरों के सामने खड़े होकर फोटो खिंचवाकर श्रेय लेने की कोशिश कर रहे हैं, जबकि हकीकत कुछ और है। ಆತ್ಮೀಯ ಬಂಧುಗಳೇ, ಇದು ಒಂದು ಐತಿಹಾಸಿಕವಾದಂತಹ ಸಮಾರಂಭ. ಬಹುಶಃ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದಂತಹ ಬಹುಶಃ ಅತಿ ದೊಡ್ಡದಾದಂತಹ ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೀನಿ ಬಂಧುಗಳೇ. ಬಹುಶಃ ಇನ್ನೊಂದು ಅಂದರೆ ಈ ಒಂದು ಸಮಾರಂಭದಲ್ಲಿ ಏನೋ ರಾಷ್ಟ್ರ ಮಟ್ಟದಲ್ಲಿ ತಮ್ಮದೇ ಅಂತ ಛಾಪನ್ನು ಮೂಡಿಸಿದಂತಹ ಒಂದು ದಿಗ್ಗಜರ ಒಂದು ಉಪಸ್ಥಿತಿ ಕೂಡ ಇದೊಂದು ವಿಶೇಷ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಅದರಲ್ಲಿ ವಿಶೇಷವಾಗಿ ಭಾಗ್ಯಗಳ ಸರ್ದಾರ, ನುಡಿದಂತೆ ನಡೆದ ಭರವಸೆಗಾರ, ಪಂಚ ಗ್ಯಾರಂಟಿಗಳ ರೂವಾರಿ, ತಮ್ಮ ಮುಖ್ಯಮಂತ್ರಿ ಅವಧಿಯಲ್ಲಿ 16 ಲಕ್ಷಕ್ಕೂ ಅಧಿಕ ಸೂರು ಒದಗಿಸಿದಂಥ ಆಶ್ರಯದಾತ, ಸುದೀರ್ಘ ಮುಖ್ಯಮಂತ್ರಿ ಹೆಗ್ಗಳಿಕೆಗೆ ಪಾತ್ರರಾದಂಥ ನೇರ ನುಡಿಯ ದಕ್ಷ ಆಡಳಿತಗಾರ, ನಮ್ಮ ನಿಮ್ಮೆಲ್ಲರ ಅನ್ನರಾಮಯ್ಯ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಒಂದು ಉಪಸ್ಥಿತಿ ಕೂಡ ಇದು ಒಂದು ಇತಿಹಾಸ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ತತ್ವ, ಸಿದ್ಧಾಂತ, ಬದ್ಧತೆ ಮತ್ತು ಹೋರಾಟ ಮೈಗೂಡಿಸಿಕೊಂಡು ಪ್ರೇರಣಾ ಶಕ್ತಿ 371J ಸಾಂವಿಧಾನಿಕ ಹಕ್ಕು ಕಲ್ಪಿಸಿ ಕತ್ತಲೆಯಲ್ಲಿದ್ದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಬೆಳಕು ನೀಡಿದ ಧೀಮಂತ ನಾಯಕ ಮತ್ತು ಬ್ಲಾಕ್ ಕಾಂಗ್ರೆಸ್ನಿಂದ AICC ಅಧ್ಯಕ್ಷರಾಗುವವರೆಗೂ ಬೆಳೆದು ಪ್ರಾಮಾಣಿಕ ರಾಜಕೀಯ ಜೀವನ ನಡೆಸಿದ ದಿಗ್ಗಜ ನಾಯಕ, ಆಧುನಿಕ ರಾಜಕಾರಣದ ಭೀಷ್ಮ, ಅನುಭವದ ಗಣಿ, ಜ್ಞಾನದ ಕಣಜ, AICC ಅಧ್ಯಕ್ಷರಾದಂಥ, ರಾಜ್ಯಸಭಾ ವಿರೋಧ ಪಕ್ಷ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಉಪಸ್ಥಿತಿ ಕೂಡ ಇದು ಒಂದು ಇತಿಹಾಸ. ಅದೇ ರೀತಿಯಾಗಿ ಉತ್ತರ ಕರ್ನಾಟಕದ ಏನು ಬ್ರ್ಯಾಂಡ್ ಅಂಬಾಸಡರ್ ಅಂತೇಳಿ ಏನು ಬಹುಶಃ ಇತಿಹಾಸವನ್ನು 8 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಬಸವರಾಜ ಹೊರಟ್ಟಿ ಸಾಹೇಬರು, ಇಂಥ ಅನೇಕ ದಿಗ್ಗಜರ ಒಂದು ವೇದಿಕೆ ಕೂಡ ಇವತ್ತು ಇದು ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಬಹುದಿನಗಳ ಕನಸು, ಬಡವರ ಕನಸು, ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಪೂರ್ಣಗೊಂಡಿರುವ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತು ನಿರ್ಮಾಣಗೊಳ್ಳುತ್ತಿರುವ 1,80,253 ಮನೆಗಳ ಪೈಕಿ ಇವತ್ತು 2ನೇ ಹಂತದಲ್ಲಿ ನಾವು 42,345 ಮನೆಗಳನ್ನು ಹಸ್ತಾಂತರ ಮಾಡ್ತಾ ಇದ್ವಿ. ಬಹುಶಃ ಇದು BJPಯವ್ರ ಸರ್ಕಾರದಲ್ಲಿ ಕೊಡ್ಲಿಕ್ಕಾಗಲಿಲ್ಲ, ಒಂದೇ ಒಂದು ಮನೆ ಕೂಡ ಕೊಡ್ಲಿಕ್ಕಾಗಲಿಲ್ಲ. ನಾವು ಪ್ರಥಮ ಹಂತದಲ್ಲಿ 36,789 ಮನೆಗಳನ್ನು ಕೊಡುವಂಥ ಸಾಧನೆಯನ್ನು ಕೂಡ ಮಾಡಿದ್ವಿ. ಬಹುಶಃ ಇದಕ್ಕೆಲ್ಲ ಕಾರಣೀಭೂತರು ನಮ್ಮ ಮುಖ್ಯಮಂತ್ರಿಗಳು. ಅವ್ರಿಗೆ ವಿಶೇಷವಾದಂಥ ಜನಪರ ಕಾಳಜಿ, ಬದ್ಧತೆ, ಬಡವರಲ್ಲಿ ದೇವರ ಕಾಣುವಂಥ ವ್ಯಕ್ತಿತ್ವ ಇವ್ರದಿತ್ತು. ಆ ನಿಟ್ಟಿನಲ್ಲಿ ಅದಕ್ಕೆ ವಿಶೇಷ ಇನ್ನೊಬ್ಬ ವ್ಯಕ್ತಿತ್ವ ಇರುವಂಥ ನಮ್ಮ ಜಮೀರ್ ಅಹ್ಮದ್ ಖಾನ್ ಸಾಹೇಬರು ಬಹುಶಃ ಕಲಿಯುಗದ ಕರ್ಣ ಅಂತೀವಿ ನಾವು. ಬಡವರಲ್ಲಿ ದೇವರನ್ನು ಕಾಣುವಂಥ ವ್ಯಕ್ತಿತ್ವ, ಬಹುಶಃ ಸರಳ ವ್ಯಕ್ತಿತ್ವ, ಯಾರೇ ಬಂದರೂ ಕೂಡ ಎಲ್ಲರೂ ನನ್ನವರು ಅಂತೇಳಿ ಅಪ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ ಅವರು ಇರೋದ್ರಿಂದಲೇ, ಬಹುಶಃ ಬಡವರ ಬಗ್ಗೆ ಕಾಳಜಿ ಇರೋದ್ರಿಂದ ನನ್ನ ಅದೃಷ್ಟ ಅಂತಂದರೆ ಅವರ ಮಂತ್ರಿಮಂಡಲದಲ್ಲಿ ನನಗೆ ಸ್ಲಮ್ ಬೋರ್ಡ್ ಚೇರ್ಮನ್ ಆಗಿ ಕೆಲಸ ಮಾಡುವಂಥ ಅವಕಾಶ ದೊರಕಿತ್ತು. ಬಹುಶಃ ಹಿಂದೆ
2017ರಲ್ಲಿ ಕೊಟ್ಟಂಥ ಮುಖ್ಯಮಂತ್ರಿಗಳು ಈ ಮನೆಗಳು ಏನು ಕೊಟ್ಟಿದ್ರು, ಅದು ಬಹುಶಃ ಹಿಂದೆ BJP ಸರ್ಕಾರ ಬಂದಾಗ ಅದನ್ನ ಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ. 4 ವರ್ಷ ಅವರು ಆಡಳಿತಾವಧಿಯಲ್ಲಿ ಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ. ಕಾರಣ ಅಂತಂದರೆ ಇದು 7.5 ಲಕ್ಷದಿಂದ 6 ಲಕ್ಷದಿಂದ 7.5 ಲಕ್ಷ ಒಂದು ಮನೆ ಕಾಸ್ಟ್ ಬೀಳ್ತದೆ. ಸ್ಟೇಟ್ ಗೌರ್ಮೆಂಟ್ ಕೊಡುವಂಥದ್ದು 1.20, ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ನು 1,50,000, ಅದರಲ್ಲಿ GST ಕೂಡಿಕೊಂಡು ಇದು ಸರಾಸರಿ 3 ಲಕ್ಷ ಆದರೆ ಇನ್ನೂ 4.5 ಲಕ್ಷ ಬಡವರಿಗೆ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಇದನ್ನು ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತೇಳಿ ಅನೇಕ ಬಾರಿ ಮುಖ್ಯಮಂತ್ರಿಗಳ ಮನವೊಲಿಸಿ ಇವತ್ತು ಬಡವರಿಗೆ ನಾವು ಮನೆ ಕೊಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಆ ಮನೆಗಳು ಇನ್ಕಂಪ್ಲೀಟ್ ಆದಂಥದ್ದು ಕಂಪ್ಲೀಟ್ ಮಾಡಲೇಬೇಕು ಅಂತೇಳಿ ಪಣ ತೊಟ್ಟು ಭಾಳ ಪ್ರತಿಯೊಬ್ಬ ಬೆನಿಫಿಷರಿಗೂ ಕೂಡ 5 ಲಕ್ಷಗಳನ್ನು ಕೊಡುವಂಥ ಮಹತ್ತರವಾದಂಥ ಹೆಜ್ಜೆಯನ್ನಿಟ್ಟಿದ್ದು ಅದು ನಮ್ಮ ಸರ್ಕಾರ, ಸಿದ್ದರಾಮಯ್ಯವರ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಬಹುಶಃ BJPಯವರು ಹತಾಶರಾಗಿದ್ದಾರೆ. ನಮ್ಮ ಕಾಲದಲ್ಲಿ ಕೊಡಲಿಕ್ಕಾಗಲಿಲ್ಲ, ಎಲ್ಲೋ ಒಂದು ಕಡೆ ಇವ್ರು ಕೊಡ್ತಾ ಇದ್ದಾರೆ. ಇದನ್ನೇನಾದರೂ ಮಾಡಿ ಅಪಪ್ರಚಾರ ಮಾಡಬೇಕಂತೇಳಿ ನಾವು ಏನು ಅಪಾರ್ಟ್ಮೆಂಟ್ ಕಟ್ಟಿದ್ದೀವಿ ಅದ್ರ ಮುಂದೆ ನಿಂತ್ಕೊಂಡು ಅವರು ಫೋಟೋ ತೆಗೆಸ್ಕೊಂಡು ಇದು ನಮ್ಮ ಅವಧಿಯಲ್ಲಿ, ಯಡಿಯೂರಪ್ಪನವರ ಅವಧಿಯಲ್ಲಿ ಇದು ಆಗಿದೆ ಅಂತೇಳಿ ಸುಳ್ಳು ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಏನು ಈ ಮನೆಗಳು ನಡೆದಿದ್ದು 2017ರಲ್ಲಿ ನೀವೇ ಭೂಮಿ ಪೂಜೆ ಮಾಡಿದಿರಿ. ಅದು ನನ್ನ ಸೆಟಲ್ಮೆಂಟ್ ಏರಿಯಾದಲ್ಲಿ ಬಂದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಇದರ ಭೂಮಿ ಪೂಜೆ ನೀವೇ ನೆರವೇರಿಸಿದ್ರಿ. ಇವತ್ತರ ಅದರ ಉದ್ಘಾಟನೆಯನ್ನು ಕೂಡ ನೀವೇ ಮಾಡ್ತಾ ಇದ್ದೀರಿ. ಇದು ನಮ್ಮ ಸೌಭಾಗ್ಯ. ಆದರೆ BJPಯವ್ರಿಗೆ ಎಲ್ಲಿ ಕೂಡ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಅವಧಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಎಲ್ಲೋ ಪ್ರೋಟೋಕಾಲ್ ಆಗಿಲ್ಲ, ಒಂದೇ ನಿಮಿಷ ಪ್ರೋಟೋಕಾಲ್ ಇಲ್ಲ, ಶಿಷ್ಟಾಚಾರ ಆಗಿದೆ ಅನ್ನುವಂಥದ್ದೆಲ್ಲ ಹೇಳ್ತಾರೆ. ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೀನಿ, ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು 2011ರಲ್ಲಿ ESI ಆಸ್ಪತ್ರೆ 50 ಬೆಡ್ಡಿನಿಂದ 100 ಬೆಡ್ಡೆಡ್ ಹಾಸ್ಪಿಟಲ್ ಮಾಡಿದರು. ಆವಾಗ ಅವರನ್ನು ಶಿಷ್ಟಾಚಾರಕ್ಕೂ ಕೂಡ ಕರೆದೆ ನಿಮ್ಮ ಸೆಂಟ್ರಲ್ ಮಿನಿಸ್ಟರ್ನ ಕರೆದು ಉದ್ಘಾಟನೆ ಮಾಡಿದ್ರಿ. ಇಲ್ಲಿ ಲೋಕಲ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಕರೀಲಿಲ್ಲ, ಕಾರ್ಮಿಕ ಸಚಿವರನ್ನ ಕರೀಲಿಲ್ಲ. ಮತ್ತು ನೀವೆಲ್ಲ ಶಿಷ್ಟಾಚಾರ ಪಾಲಿಸಿರಿ ಅನ್ನುವಂಥದ್ದು ನಿಮಗೆ ಎಲ್ಲಿ ನೈತಿಕತೆ ಇದೆ ಅನ್ನುವಂಥದ್ದು ನಾನು ಹೇಳಬೇಕಾಗ್ತದೆ. ನೀವು ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀರಿ, 50% ನಮ್ಮದು, 50% ಸೆಂಟ್ರಲ್ ಗೌರ್ಮೆಂಟು, ಲ್ಯಾಂಡ್ ನಮ್ಮದು, 50% ನಮ್ಮದು. ಅದರಲ್ಲಿ ಬರೀ ಪ್ರಧಾನಮಂತ್ರಿಗಳ ಫೋಟೋ ಮಾತ್ರ ಹಾಕ್ತೀರಿ. ಆದರೆ ನಮ್ಮ ಮುಖ್ಯಮಂತ್ರಿಗಳ ಫೋಟೋ ಹಾಕುವಂಥ ಕೆಲಸ ನೀವು ಯಾರೂ ಕೂಡ ಮಾಡಲಿಲ್ಲ. ಈ ರೀತಿ ನೀವು ಮೊದಲು ನಿಮಗೆ ಯಾವುದೇ ನೈತಿಕತೆ ಇಲ್ಲ, ನಾವು ಇಂಥ ಕೆಲಸ ಮಾಡಿದ್ವಿ ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ಇದು ಸಂಪೂರ್ಣವಾಗಿ ಈ ಕ್ರೆಡಿಟ್ ಎಲ್ಲ ಕೂಡ ನಮಗೆ ಹೋಗ್ತದೆ. ಆ ನಿಟ್ಟಿನಲ್ಲಿ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಬಾರ್ದು. ಅನೇಕ ವಿಚಾರಗಳನ್ನು ಹಂಚ್ಕೊಳ್ಬೇಕಾಗಿತ್ತು ಅವರ ವೈಫಲ್ಯಗಳನ್ನು. ಆದರೆ ಸಮಯದ ಅಭಾವದಿಂದ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. वहीं कार्यक्रम के दौरान कर्नाटक के आवास मंत्री जमीर अहमद खान ने कहा कि सिद्धारमैया की पिछली सरकार के कार्यकाल 2015 से 2018 के बीच 1,08,230 घरों को मंजूरी दी गई थी. उन्होंने आरोप लगाया कि इसके बाद आई मिली जुली सरकार और फिर BJP सरकार गरीबों को एक भी घर देने में नाकाम रही. ನಾನು ಹೆಚ್ಚಾಗಿ ಮಾತಾಡೋಗಲ್ಲ, 5 ನಿಮಿಷದಲ್ಲಿ ನಾನು ಬ್ರೀಫ್ ಮಾಡಿ ಹೇಳ್ತೀನಿ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇರುವಾಗ 15, 16, 17, 18ರಲ್ಲಿ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ 4 ವರ್ಷ ಆಯಿತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತವ್ರೆ. ಬಡವ್ರ ಮನೆಗೆ GST ಹಾಕಿ 18% GST ಹಾಕಿ 1,32,000 ರೂಪಾಯಿ ವಾಪಸ್ ತೊಗೊಳ್ತವ್ರೆ. ಬರೀ 18,000 ರೂಪಾಯಿ ಕೊಡ್ತವ್ರೆ. ನಮ್ಮ ರಾಜ್ಯ ಸರ್ಕಾರದಿಂದ 1,20,000 ಜನ
ಜನರಲ್ ಕೊಡ್ತೀವಿ, SC/ST ಇದ್ದರೆ 2 ಲಕ್ಷ ಕೊಡ್ತೀವಿ. ಅಂದರೆ ಬೆನಿಫಿಷರಿ 4.25 ಲಕ್ಷ ಬೆನಿಫಿಷರಿ ಕೊಡಬೇಕಾಗಿತ್ತು. ಪಾಪ ನಾವು ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ 1,80,253 ಮನೆಗೆ 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ನಾನು ಮಂತ್ರಿ ಆದಮೇಲೆ ಭಾಳಷ್ಟು ಸ್ಲಮ್ ಭೇಟಿ ಕೊಟ್ಟಾದಮೇಲೆ ಭಾಳ ಜನ ನಿರೀಕ್ಷೆ ಕೊಂದು ಅಲ್ಲೇ ಟೆಂಟ್ ಹಾಕಿ ಪಾಪ ಜೀವನವನ್ನು ಮಾಡ್ತಾಯಿದ್ರು. ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗೆ ಹೋಗಿ ಹೇಳೋದಿದು, ಈ ಗ್ಯಾರಂಟಿ ತಮಗೆಲ್ಲ ಗೊತ್ತೇ ಇರ್ಬೋದು. ಈ ಗ್ಯಾರಂಟಿಗಳದು 55 60 ಸಾವಿರ ಕೋಟಿ ಆಗ್ತದೆ. ಅದ್ರಲ್ಲಿ ಹೋಗಿ ಮುಖ್ಯಮಂತ್ರಿಗೆ ಹೆಂಗಪ್ಪ ಹೇಳೋದು ಅಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಬಡವ್ರು 4.25 ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಮನೆಗಳು ಕಟ್ಟಬೇಕಾಗ್ತದಂತ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ, ನೀನು ಪ್ರಸಾದ್ ಹಬ್ಬ ಹೇಳ್ತಿರೋದು ಸತ್ಯ ಕಣೋ, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ಆ ದುಡ್ಡನ್ನು ಸರ್ಕಾರ ಕೊಡ್ತದಂತೇಳಿ 2024 ಕ್ಯಾಬಿನೆಟ್ಟಲ್ಲಿ ತಂದು ಅಪ್ರೂವ್ ಮಾಡಿದ್ದಕ್ಕೆ ಹೋದ ವರ್ಷ 24 ಮಾರ್ಚಲ್ಲಿ 36,780 ಮನೆಗಳು ಕೊಟ್ವಿ. ಏನೀಗ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ ಅವ್ರಿಗೆ. ಜನತಾದಳ ಅವ್ರಿಗೂ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವ ಗ್ಯಾರಂಟಿನೂ ಇರಲಿಲ್ಲ. BJP ಅವ್ರಿಗೂ ಯಾವ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಒತ್ತಡದಲ್ಲೇ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ. 5 ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇದೇ ವಿರೋಧ ಪಕ್ಷದವ್ರು ಏನಂದರು, ಇದು ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಲಾಗು ಮಾಡೋರಿಗೆ ಕನಿಷ್ಠ 50ರಿಂದ 60 ಕೋಟಿ ಆಗ್ತದೆ, ಇದು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಜಾರಿ ಮಾಡಿರೋ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದರಲ್ಲಿ ನಾವು ಘೋಷಣೆ ಮಾಡಿಲ್ಲ. ಚುನಾವಣೆ ಟೈಮಲ್ಲಿ ಮನೆ ಫ್ರೀ ಕೊಡ್ತೀನಿ ನಿಮಗೆ ಅಂತ ನಾವು ಘೋಷಣೆ ಮಾಡಿಲ್ಲ. ಬಡವ್ರು ಕಷ್ಟದಲ್ಲಿದ್ದಾರೆ ಅಂತ ಮನೆಯ ಸಿದ್ದರಾಮಯ್ಯ ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. 2026 ಡಿಸೆಂಬರ್ ಒಳಗಡೆ ಎಲ್ಲ 1,18,000 ಮನೆಗಳು ಕೊಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದಾರೆ. 36,789 ಮನೆ 2024 ಮಾರ್ಚಲ್ಲಿ ಕೊಟ್ಟಿದ್ದೀವಿ. ಇವತ್ತು ಇಡೀ ರಾಜ್ಯದಲ್ಲಿ 42,345 ಮನೆ ಕೊಡ್ತಾ ಇದ್ದೀವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಎಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ದಯಮಾಡಿ ನೀವು. ಅದ್ರ ಜೊತೆಯಲ್ಲಿ ಹಕ್ಕುಪತ್ರಗಳು 10 ವರ್ಷದಿಂದ ಒಂದು ಹಕ್ಕುಪತ್ರ ಕೊಟ್ಟಿಲ್ಲ. ಟೋಟಲ್ 1,80,253 ಹಕ್ಕುಪತ್ರದಲ್ಲಿ ಇವತ್ತು ನಾವು 20,359 ಹಕ್ಕುಪತ್ರಗಳು ಇಡೀ ರಾಜ್ಯದಲ್ಲಿ ಹಕ್ಕುಪತ್ರಗಳು ಕೊಡ್ತಾ ಇದ್ದೀವಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ರೆ ಸಮಯ ಇಲ್ಲ. ತಾವೆಲ್ಲ ಕಾತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮಾತು ಕೇಳಬೇಕಾಗಿದೆ. ಒಂದು 2 ನಿಮಿಷದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಾನು. ಅದ್ರ ಜೊತೆ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಆಶ್ರಯ ಮನೆಗಳು ಅಂತೀವಿ, ಆ ಮನೆಯನ್ನು ಕಟ್ಟಬೇಕಾದ್ರೆ ಕನಿಷ್ಠ 7.5 ಲಕ್ಷ ಆಗ್ತದೆ. ಅದೂ ಮನೆ ಅನ್ಕಂಪ್ಲೀಟ್ ಆಗಿದೆ. ಮನೆಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಆ ಮನೆಗಳು ಕ್ಯಾಬಿನೆಟ್ ಥರ ಕೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಹೆಚ್ಚಾಗಿ ಕೇಳಬೇಕಾಗಿದೆ, ನೀವು ಇದು ಕೇಳಲೇಬೇಕಾಗ್ತದೆ. ಬೆಂಗಳೂರು ಸಿಟಿದಲ್ಲಿ 2016 ಮನೆಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ನಾವು 1,28 ಎಕರೆ ಜಾಗ ಬೆಂಗಳೂರು ಸರೌಂಡಿಂಗಲ್ಲಿ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಅಂದರೆ ಬೆಂಗಳೂರು ಸಿಟಿ ಎತ್ತರದಲ್ಲಿ ಬಂದಿದೆ, ಬೀದಿ ವ್ಯಾಪಾರ ಮಾಡೋರು ಜಾಸ್ತಿ ಇದ್ದಾರೆ, ಆಟೋ ಚಾಲಕರು ಜಾಸ್ತಿ ಇದ್ದಾರೆ, ಕೂಲಿ ಮಾಡೋರು ಇದ್ದಾರೆ. ಅವರಿಗೆ ಒಂದು ಸ್ವಂತ ಮನೆ ಆಗಬೇಕಂತ ಹೇಳ್ಬಿಟ್ಟು 1,028 ಎಕರೆ 2014 ರಾಜೀವ್ ಗಾಂಧಿಗೆ ಕೊಟ್ಟರು. ಆ ಟೈಮ್ ರೇಟ್ ಎಷ್ಟು ನಿಗದಿ ಮಾಡಿದ್ದು? 6 ಲಕ್ಷನ ನಿಗದಿ ಮಾಡಿದ್ರು. ರೇಟ್ 6 ಲಕ್ಷ ನಿಗದಿ ಮಾಡಿದರು. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾಯಿದ್ರು. ರಾಜ್ಯ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟಿಂದ 1,20,000 ಜನರಲ್ಗೆ, SC/ST ಇದ್ದರೆ 2 ಲಕ್ಷ. ಅಂದರೆ ಜನರಲ್ ಅವರು 2.5 ಲಕ್ಷ ಕೊಟ್ಟರೆ ಅವ್ರದ್ದು ಒಳ್ಳೆ ಫ್ಲ್ಯಾಟ್ ಸಿಕ್ಕೋದು. SC/ST ಅವರು 2 ಲಕ್ಷ ಕೊಟ್ಟರೆ ಅವ್ರಿಗೊಂದು ಫ್ಲ್ಯಾಟ್ ಸಿಕ್ಕೋದು. ಇದೇ BJP ಸರ್ಕಾರ ಬಂದು 2021 ಬಸವರಾಜ ಬೊಮ್ಮಾಯಿ ಅವರು 6 ಲಕ್ಷ ಇದ್ದಿದ್ದು 11,20,000 ಮಾಡಿಬಿಟ್ರು. ಎಷ್ಟು ಮಾಡಿದ್ರು? ಅವ್ರ ಬಡವ್ರ ಬಗ್ಗೆ ನೋಡಿ ಎಷ್ಟು ಕಾಲೇಜ್ ಇದೆ. 11,20,000 ಮಾಡಿದ್ರು. ಅದೇ ಮನೆ ನಮ್ಮ ಸರ್ಕಾರ ಬಂದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮೀಟಿಂಗಲ್ಲಿ ನನ್ನ ಕನಸಿತ್ತು 1 ಲಕ್ಷ ಮನೆದು ಯಾವ ಸ್ಟೇಜಲ್ಲಿದೆ ಅಂತ ಕೇಳಿದು. ಆಮೇಲೆ ನಾನು ಹೇಳಿದೆ, ಸರ್ ತಾವು 6 ಲಕ್ಷ ನಿಗದಿ ಮಾಡಿದ್ರಿ, ಈ BJP ಅವ್ರು ಬಂದು 11,20,000 ಮಾಡಿಬಿಟ್ರು ಸರ್. 8.5 ಲಕ್ಷ ಬಡವ್ರು ಕೊಡಬೇಕಾಗ್ತದೆ ಸರ್, ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಅಂದಿದ್ದಕ್ಕೆ ಇಲ್ಲ 8.5 ಲಕ್ಷ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಸರ್ಕಾರ ವತಿಯಿಂದ 1 ಲಕ್ಷ ನಾನು ಸರ್ಕಾರ ವತಿಯಿಂದ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ತಂದು 1 ಲಕ್ಷ ಕಡಿಮೆ ಮಾಡಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ರು. ಅದ್ರ ಜೊತೆಲಿ ನನ್ನ ಸೂಚನೆ ಕೊಟ್ಟರು, ಬ್ಯಾಂಕಲ್ಲಿ 5 ಲಕ್ಷ ಎಲ್ಲರಿಗೂ ಲೋನ್ ಮಾಡಿಕೊಡ್ಬೇಕಂತ ಸೂಚನೆಯನ್ನು ನಮ್ಮ ಮುಖ್ಯಮಂತ್ರಿಗಳು. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಕರೆದೆ ನಾನು.
ಒಂದು ತಿಂಗಳು ನಾನು ಪ್ರಯತ್ನ ಮಾಡಿದೆ. ನಾನು ಯಾರೂ ನ್ಯಾಷನಲೈಸ್ ಬ್ಯಾಂಕ್ ಅವರು ಮುಂದೆ ಬಂದಿಲ್ಲ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ, ಸರ್ ನ್ಯಾಷನಲೈಸ್ ಬ್ಯಾಂಕ್ ಅವರು ಯಾರೂ ಮುಂದೆ ಬರ್ತಾ ಇಲ್ಲ. ಕಾರಣ ಅಂದರೆ ಬಡವರಿಗೆ ಆ ಸಿಬಿಲ್ ಆಗ್ತಾ ಇಲ್ಲ. ಸಿಬಿಲ್ ಆಗಿದ್ದ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಯಾರೂ ಮುಂದೆ ಬರ್ತಾ ಇಲ್ಲ. ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ 7% ಆಗ್ತದೆ. 5,000 ರೂಪಾಯಿ ಬಡವರು EMI ಕಟ್ಟಬೇಕಾಗ್ತದೆ ತಿಂಗಳಿಗೆ. ನಾವು ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊಂಡ್ರೆ 12% ಆಗ್ತದೆ. ಅವಾಗ EMI ಬಂದು 8,500 ಆಗ್ತದೆ. ನನಗೆ ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ನೀನು ಹೇಳ್ತಾರೆ ಸತ್ಯ, ಅದು ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಒಂದು ಕೆಲಸ ಮಾಡೋದು, ಕ್ಯಾಬಿನೆಟ್ ಕೇಸ್ ತಗೊಂಡು ಬಾ ನೀನು. ಇದಲ್ಲಿ ಏನು ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ ತೊಗೊಂಡವ್ರು ಲೋನ್ ಮಾಡು, ಆ ಡಿಫ್ರೆಂಟ್ ಅಮೌಂಟ್ ಇಂಟ್ರೆಸ್ಟ್ ಏನಿದೆ ನ್ಯಾಷನಲೈಸ್ ಬ್ಯಾಂಕು ಮತ್ತು ಪ್ರೈವೇಟ್ ಬ್ಯಾಂಕ್ದು ಆ ಇಂಟ್ರೆಸ್ಟ್ ಅಮೌಂಟ್ ಸರ್ಕಾರ ಕೊಟ್ಟಿರೋದಂತ 1,600 ಕೋಟಿ ರೂಪಾಯಿ ತೊಗೊಂಡು ಮನೆ ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿದ್ರು. ಏನೀಗ ಇದೆಲ್ಲ BJP ಅವ್ರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಬರೀ ಯಾವುದನ್ನು ನೋಡಿದಿರಾ? ಚುನಾವಣೆ ಇತಿಹಾಸ ತೆಗೀರಿ ನೀವು, ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮುದ್ರೆ ಹೊಡೆದ್ರೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಎಂದನ BJP ಅವರು ಸಾಧನೆ ತೋರಿಸಿದ್ದಾರೆ? ಸಾಧನೆ 0. ಯಾವುದೂ ಇಲ್ಲ ಅವ್ರದ್ದು. ಬರೀ ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ ಇಲ್ಲಿ. ನಮ್ಮ ಇಸ್ಲಾಂ ಧರ್ಮಲ್ಲೂ ನಮ್ಗೆ ಹೇಳ್ಕೊಟ್ಟಿಲ್ಲ ಜಾತಿ ಭೇದ ಮಾಡಿ ಅಂತ ಹೇಳಿಲ್ಲ. ನೀವು ಪ್ರೀತಿಯಿಂದ ಬಾಳಬೇಕು, ಅಣ್ಣ ತಮ್ಮದಿರಂಗೆ ಬಾಳಬೇಕು, ವಿಶ್ವಾಸದಿಂದ ಬಾಳ್ಬೇಕಂತ ನಮ್ಮ ಇಸ್ಲಾಂ ಧರ್ಮ ಹೇಳಿರೋದು. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೈ ಹಮ್, ಹಿಂದೂಸ್ತಾನ್ ಹಮಾರಾ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಇಸ್ಲಾಂ ಧರ್ಮ ಇದು ಹೇಳ್ಕೊಟ್ಟಿರೋದು. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು. ಇದಕ್ಕೆ ನಾವು ಮನೆಗಳು ಕೊಡ್ತೀವಂತ BJP ಅವ್ರು ಹೊಟ್ಟೆ ಕಿಚ್ಚು, ಅವ್ರು ಕೊಡೋಕ್ಕೆ ಸಾಧ್ಯ. ಸೋಮಣ್ಣ ಪಾಪ ಪ್ರಯತ್ನ ಮಾಡಿದ್ರು, ಇಲ್ಲ ಅಂತ ಇಲ್ಲ. ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು, ಯಡಿಯೂರಪ್ಪನೂ ಒಪ್ಪಲಿಲ್ಲ, ಬಸವರಾಜ ಬೊಮ್ಮಾಯಿನೂ ಒಪ್ಪಲಿಲ್ಲ. ಏನಕ್ಕಂದರೆ ಅವ್ರು ಬಡವ್ರ ಬಗ್ಗೆ ಕಾಳಜಿ ಇಲ್ಲಿದ್ದ ಕಾರಣಕ್ಕೆ. ಏನಕ್ಕೆ ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಳಜಿ. ದಯಮಾಡಿದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗೇಳಿ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಏನಕ್ಕಂದರೆ ಖದಗೆ ಸಾಹೇಬರು ಮಾತಾಡಬೇಕು, ಸಿದ್ದರಾಮಯ್ಯ ಮಾಡಬೇಕು. ಇನ್ನೊಂದು ಬಾರಿ ತಾವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇನ್ನೊಂದು ಬಾರಿ ನಿಮಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. कर्नाटक के हुबली में शनिवार को मंटूरा रोड स्थित स्लम बोर्ड आवास योजना के तहत गरीबों को घर सौंपने का बड़ा कार्यक्रम आयोजित किया गया। कार्यक्रम में AICC अध्यक्ष मल्लिकार्जुन खड़गे, मुख्यमंत्री सिद्धारमैया, आवास मंत्री जमीर अहमद समेत कई मंत्री और कांग्रेस नेता मौजूद रहे। स्लम बोर्ड के अनुसार पूरे राज्य में गरीबों के लिए 42,345 घर बनाए गए हैं, जिनमें से 1,008 घर हुबली ईस्ट विधानसभा क्षेत्र में बनाए गए। विधायक प्रसाद अबैया ने कहा कि यह सरकारी कार्यक्रम है और इसमें कांग्रेस, BJP और JDS तीनों दलों के गरीब लाभार्थियों को घर दिए गए हैं। ಪ್ರಥಮವಾಗಿ ಪತ್ರಿಕಾ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರೋದ್ರ ಮೂಲಕ ನಿನ್ನೆ ನಡೆದಂಥ ಒಂದು ಐತಿಹಾಸಿಕ ಏನು ರಾಜ್ಯದಲ್ಲಿ 42,345 ಮನೆಗಳ ಬಡವರಿಗೆ ಹಸ್ತಾಂತರ ಮಾಡುವಂಥದ್ದು ಬಹುಶಃ ಬಡವರ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ಅನ್ನೋದಕ್ಕಿಂತ ಬಡವರ ಕಾರ್ಯಕ್ರಮ. ಈ ಕಾರ್ಯಕ್ರಮ ಒಂದು ಕಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ಗಂಡು ಮೆಟ್ಟಿನ ನಾಡು ಹುಬ್ಬಳ್ಳಿಯಲ್ಲಿ, ಅದು ನನ್ನ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ ನಡೆದಿದ್ದು ಮತ್ತು ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ಕೂಡ ತಮ್ಮೆಲ್ಲ ಮಾಧ್ಯಮಗಳ ಮುಖಾಂತರ ಕೂಡ ಬಿಂಬಿತವಾಗಿಂಥದ್ದು. ಲಕ್ಷಾಂತರ ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮ ಆಗಲಿಕ್ಕೆ ಬಹುಶಃ ಈ ಸಮಸ್ತ ಜನತೆಗೆ ಕೂಡ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಮತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಅಮೃತ ಹಸ್ತದಿಂದ ಮತ್ತು AICC ಅಧ್ಯಕ್ಷರು, ರಾಷ್ಟ್ರ ನಾಯಕರು ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ ಮತ್ತು ವಿಶೇಷವಾಗಿ ಒಬ್ಬ ಈ ರಾಜ್ಯದ ಪ್ರಭಾವಿ ನಾಯಕರು ಮತ್ತು ವಸತಿ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರ ಒಂದು ಸಮ್ಮುಖದಲ್ಲಿ ಕೂಡ ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮ ನಡೀತು.
ವಿಶೇಷವಾಗಿ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ಭಾಳಷ್ಟು ತಾವು ಕೂಡ ಇದನ್ನು ಒಂದು ಕವರೇಜ್ ಕೊಡೋದ್ರ ಮೂಲಕ ಭಾಳ ಒಳ್ಳೆಯ ಎಲ್ಲೋ ಒಂದು ಕಡೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಮಾತನಾಡುವಂಥ ರೀತಿಯಲ್ಲಿ ತಮ್ಮ ಕವರೇಜ್ ಆಗಿದ್ದು ಕೂಡ ತಮಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಬಹುಶಃ ಇದು ಕಾರ್ಯಕ್ರಮ ಫಸ್ಟ್ ಫೇಜ್ನಲ್ಲಿ 36,789 ಮನೆಗಳನ್ನ ಬೆಂಗಳೂರಿನಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ. ಬಹುಶಃ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರಲಿಲ್ಲ. ಎರಡನೇ ಹಂತದಲ್ಲಿ ನಾನು ನಮ್ಮ ಮಂತ್ರಿಗಳಿಗೆ ಕೇಳಿಕೊಂಡೆ, ನಾನೇ ಸ್ಲಮ್ ಬೋರ್ಡ್ ಅಧ್ಯಕ್ಷರಿರೋದರಿಂದ ನನ್ನ ಭಾಗದಲ್ಲಿ ಭಾಳ ಲಕ್ಷಾಂತರ ಜನರು ಕೂಡಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಅನ್ನುವಂಥದ್ದು ಕೂಡ, ಅದಕ್ಕೆ ಅವರು ಕೂಡ ಒಪ್ಕೊಂಡು ಖಂಡಿತವಾಗಿ ಕೂಡ ಮಾಡೋಣ ಅಂಥೇಳಿ ಬಹುಶಃ ನಾವು ಧಾರವಾಡ ಜಿಲ್ಲೆ ಮೇಜರ್ ಕಾನ್ಸಂಟ್ರೇಟ್ ಮಾಡಿ ಪಕ್ಕದ ಜಿಲ್ಲೆ ಆದಂಥ ಗದಗ ಮತ್ತು ಹಾವೇರಿ ಜಿಲ್ಲೆಗಳಿಗೆ ನಾವು ಒತ್ತನ್ನು ಕೊಟ್ಟಿದ್ವಿ. ಬೇರೆ ಜಿಲ್ಲೆಗಳಿಗೆಲ್ಲ ಕೂಡ ವರ್ಚುವಲ್ ಮೂಲಕ ಏನು ಬೇರೆ ಬೇರೆ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಇನಾಗ್ರೇಷನ್ ಇತ್ತು ಅವ್ರು ಅಲ್ಲೇ ಸ್ಥಳೀಯ ಶಾಸಕರ ಸಮ್ಮುಖದಲ್ಲಿ ಅಲ್ಲೇ ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಿದ್ದು ತಾವೆಲ್ಲ ನೋಡಿದಿರಿ. ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮ, ಭಾಳ ಲಕ್ಷಾಂತರ ಜನ ಸ್ತೋಮನೆ ಬಂತು. ಬಹುಶಃ ಭಾಳ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಚೆನ್ನಾಗೇ ನಡೀತು. ಎಲ್ಲೋ ಒಂದು ಕಡೆ ಒಂದು ಘಟನೆ ನಡೆದು ಬಿಟ್ಟರೆ, ಆ ಕಟೌಟ್ ಬಿದ್ದದ್ದು ಒಂದು ಘಟನೆ ಬಿಟ್ಟರೆ ಈ ಬೇರೆ ಥರದ ಯಾವ ಥರದ ಅಹಿತಕರ ಘಟನೆ ನಡೀಲಿಲ್ಲ. ಭಾಳ ಯಶಸ್ವಿಯಾದಂಥ ಕಾರ್ಯಕ್ರಮ ಕೂಡ ಆಯಿತು. ಅದಕ್ಕೆ ಮತ್ತೆ ಕೂಡ ಸಮಸ್ತ ಜನತೆಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಇನ್ನೊಂದು ಭಾಳ ವಿಶೇಷ ಅಂತಂದರೆ ನನಗೊಂಥರ ಆಶ್ಚರ್ಯನೂ ಅನಿಸಿತು. ಇಂಥ ಕಾರ್ಯಕ್ರಮ ಇದು ಯಾವುದೇ ಒಂದು ಪಾರ್ಟಿ ಫಂಕ್ಷನ್ ಅಲ್ಲ, ಇದು ಸರ್ಕಾರಿ ಕಾರ್ಯಕ್ರಮ. ಯೂಶಲಿ ಸರ್ಕಾರಿ ಕಾರ್ಯಕ್ರಮ ಅಂತಂದಾಗ ಪಕ್ಷಾತೀತವಾಗಿ ನಾವೆಲ್ಲ ಕೂಡ ಭಾಗವಹಿಸ್ತೀವಿ. ಅದು ಕೂಡ ಬಡವರ ಕಾರ್ಯಕ್ರಮ. ಇವತ್ತು ಬರೀ ಕಾಂಗ್ರೆಸ್ದವ್ರದ್ದಷ್ಟೇ ಮನೆಗಳ ಹಂಚಿಕೆ ಇರಲಿಲ್ಲ, BJP JDS ಎಲ್ಲ ಭಾಗದಲ್ಲಿ ಕೂಡ ಮನೆ ಹಂಚಿಕೆ ಇತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲೇ ನಡೀತಾ ಇದೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಾವು ಕೂಡ ಬಡವರ ಕಾರ್ಯಕ್ರಮ, ನಾವು ಕೂಡ ಭಾಗಿಯಾಗೋಣ ಅನ್ನುವಂಥ ಒಂದು ಒಳ್ಳೆಯ ಚಿಂತನೆ ಇಟ್ಕೊಂಡು ಬಹುಶಃ ಎಲ್ಲರೂ ಕೂಡ ಭಾಗಿಯಾಗಬೇಕಾಗಿತ್ತು. ನನಗೆ ಅದು ಒಂದು ಥರ ಎಲ್ಲೋ ಒಂದು ಕಡೆ ನೋವಿದೆ. ಇಷ್ಟು ಬಡವರ ಕಾರ್ಯಕ್ರಮಕ್ಕೆ ಯಾಕೆ ಈ ರೀತಿಯ ಪ್ರೊಟೆಸ್ಟ್ ಮಾಡುವಂಥದ್ದು, ವಿರೋಧ ವ್ಯಕ್ತಪಡಿಸುವಂಥದ್ದು? ಇವ್ರಿಗೆ ಬಡವರಂದ್ರೇ ಅಲರ್ಜಿನೋ ಅಂತ ಕಾಣ್ತದೆ. ಇವ್ರಿಗೆ ಬಡವರಿಗೆ ಯಾವುದೋ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಾಗೂ ಕೂಡ ವಿರೋಧ ಮಾಡಿದರು. ಕಡು ಬಡವರಿಗೆ ಬಹುಶಃ ಸುಮಾರು 20-30 ವರ್ಷದಿಂದ ಇಲ್ಲಿ ಮನೆಗಳಿಲ್ಲ, ನಮ್ಮ ತಲೆ ಮೇಲೆ ಸೋರಿಲ್ಲ ಅಂಥೇಳಿ ಕನಸು ಕಾಣ್ತಾಯಿದ್ರು. ಆ ಕನಸು ನನಸುವಾಗುವಂಥ ದಿನ ಪಾಪ ಇವತ್ತು ಆ ಲಕ್ಷಾಂತರ ಜನರು ತಾವೆಲ್ಲ ನೋಡಿದ್ರಿ, ಸುಮಾರು 2.5-3 ಲಕ್ಷ ಜನ ಆ ಸ್ತೋಮ ನೋಡಿದಾಗ ಬಹುಶಃ ಈ ಸರ್ಕಾರದ ಸಾಧನೆಗಳನ್ನು ಮೆಚ್ಚಿಕೊಂಡೇ ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಈ ದೊಡ್ಡ ಸಂಖ್ಯೆಯಲ್ಲಿ ಜನಸ್ತೋಮ ಬಂದಿದೆ. ಅದರಲ್ಲಿ ಬಹುಶಃ ಎಲ್ಲರೂ ಕೂಡ ಭಾಗಿಯಾಗಬೇಕಾಗಿತ್ತು. ಆದರೆ ಅದನ್ನು ಬಿಟ್ಟು ಪ್ರತಿಭಟನೆ ಮಾಡುವಂಥದ್ದು, ಸುಳ್ಳು ಆರೋಪಗಳನ್ನು ಮಾಡುವಂಥದ್ದು, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು ವ್ಯಕ್ತಪಡಿಸಿ ಸ್ಟ್ರೈಕ್ ಮಾಡಿ ಅದನ್ನ ಏನು ಪಡ್ಕೊಂಡ್ರು ನನಗಂತೂ ಅರ್ಥ ಆಗಲಿಲ್ಲ. ನಾವು ಎಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದವರು ನಾವು ಪ್ರೋಟೋಕಾಲ್ ಯಾವುದೋ ಮೇಂಟೈನ್ ಮಾಡಿದ್ದೀವಿ. ತಾವು ನೋಡಿದ್ರಿ, ಕಾರ್ಡ್ನಲ್ಲಿ ಯಾವ ರೀತಿ ಪ್ರೋಟೋಕಾಲ್ನಲ್ಲಿ ಇರಬೇಕು ಆ ರೀತಿ ಹಾಕಿದ್ದೀವಿ. ಬ್ಯಾಕ್ ಡ್ರಾಪ್ ಕೂಡ ತಾವು ಗಮನಕ್ಕೆ ತೊಗೊಂಡಿದ್ದೀರಿ. ಅಲ್ಲಿ ಕೂಡ ಪ್ರೈಮ್ ಮಿನಿಸ್ಟ್ರಿಂದ ಹಿಡಿದು ನಮ್ಮ ಜೋಶಿ ಅವರಿಂದ ಹಿಡಿದು ಎಲ್ಲ ಪ್ರೋಟೋಕಾಲ್ ಕೂಡ ಮೇಂಟೈನ್ ಮಾಡಿದ್ದೀವಿ. ಮತ್ತು ಕಾರ್ಯಕ್ರಮನೂ ಕೂಡ ನಾವು ಸ್ವತಃ ಜೋಶಿ ಸಾಹೇಬರಿಗೆ ನಾನು ಮಂತ್ರಿಗಳು ಕೂಡ ದೂರವಾಣಿ ಮುಖಾಂತರ ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ವಿ, ನಿಮ್ಮ ಮನೆಗೆ ಇನ್ವೈಟ್ ಮಾಡಲಿಕ್ಕೆ ಬರಬೇಕು ಸರ್ ಅಂತಂದಾಗ, ಇಲ್ಲ ನಾನು ಇರೋದಿಲ್ಲ, ನಾನು ಇರೋಕ್ಕಾಗೋದು, ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅರವಿಂದ್ ಬೆಲ್ಲದ ಮನೆಗೆ ಹೋಗಿದ್ದೀವಿ. ಇವತ್ತು ನಮ್ಮ ಹೊರಟ್ಟಿ ಸಾಹೇಬ್ರ ಮನೆಗೆ ಹೋಗಿದ್ವಿ, ಅವ್ರಿಗೂ ರಿಕ್ವೆಸ್ಟ್ ಮಾಡಿಕೊಟ್ಟಿದ್ವಿ. ಇದು
ಸರ್ಕಾರಿ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರನ್ನೂ ಇನ್ವೈಟ್ ಮಾಡೋಣ, ಎಲ್ಲರನ್ನೂ ಕೂಡಿಸ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅನ್ನೋಂಥ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ಆದರೆ ಇವರು ನಮ್ಮನ್ನು ಕರೆದೇ ಇಲ್ಲ, ನಮ್ಮನ್ನು ಕೇಳಿ ಡೇಟ್ ಫಿಕ್ಸ್ ಮಾಡಬೇಕಾಗಿತ್ತು ಅಂಥೇಳಿ ಬೇರೆ ಬೇರೆ ಥರದ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದು ನಿಮಗೆ ನಮಗೆ ಎಲ್ಲರಿಗೂ ಕೂಡ ಮಾಧ್ಯಮದ ಮೂಲಕ ಗೊತ್ತಿದೆ. ಸುಮಾರು 2 ಬಾರಿ ಇದು ಪ್ರೋಗ್ರಾಮ್ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದ್ದು. 3ನೇ ಬಾರಿ ಕೂಡ ಸುಮಾರು 3 ತಿಂಗಳ ಮುಂಚಿತವಾಗಿ ಕೂಡ ನಿಮಗೆಲ್ಲ ಮಾಧ್ಯಮದ ಮೂಲಕ ನಾವು ಇದೇ ತಿಂಗಳು ಇಂಥ ತಾರೀಕಿಗೆ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ನಾವೇನು ಆ ರೀತಿ ಏಕಾಏಕಿ ಒಂದು ವಾರದಲ್ಲಿ ಫಿಕ್ಸ್ ಮಾಡಿದಂಥದ್ದಲ್ಲ. 3 ತಿಂಗಳ ಮುಂಚಿತವಾಗಿ ನಿಮಗೆಲ್ಲರಿಗೂ ಕೂಡ ನೀವು ಕೂಡ ಕೇಳಿದಿರಿ, ಈ ಡೇಟ್ ಗ್ಯಾರಂಟಿನೋ ಮತ್ತು ಇಲ್ಲೋ, ಮತ್ತು ಈ ಡೇಟನ್ನೆಲ್ಲಾದರೂ ಮುಂದೆ ಹಾಕ್ತಿರೋ ಅನ್ನೋಂಥ ಮಾತನ್ನು ಕೂಡ ನೀವು ಕೇಳಿದಿರಿ. ಆದರೂ ಇವರು ಸುಳ್ಳು ಹೇಳುವಂಥದ್ದು ಭಾಳ ವಿಚಿತ್ರ ಅಂತಂದರೆ, ಆ ಮನೆಗಳ ಮುಂದೆ ಹೋಗ್ಬಿಟ್ಟು ಅಲ್ಲಿ ಫೋಸ್ ಕೊಟ್ಟು ಇದು ಯಡಿಯೂರಪ್ಪ ಅವ್ರ ಟೈಮ್ನಲ್ಲಿ ಭೂಮಿ ಪೂಜೆ ಮಾಡಿದ್ದು ಅಂತ ಹೇಳ್ತಾರೆ. ಹೋಗಲಿ, ಅವರು ಯಾರೋ ತಿಳುವಳಿಕೆ ಇರಲಾರ್ದು ಹುಡುಗ ಸ್ಟೇಟ್ಮೆಂಟ್ ಮಾಡಿದಾನೆ, ಅವ್ನಿಗೆ ಬುದ್ಧಿಮಟ್ಟನೂ ಅಷ್ಟೇ ಇದೆ, ಅವ್ನ ಬುದ್ಧಿಮಟ್ಟನೂ ಅಂತ ಹೇಳ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ಬೋದಾಗಿತ್ತು. ಒಬ್ಬ ಮಾಜಿ ಮೇಯರ್ ಕೂಡ ಆ ರೀತಿ ಪ್ರಸ್ತಾಪ ಮಾಡ್ತಾನೆ, ಇದು ನಮ್ಮ ಕಾಲದಲ್ಲಿ ಸ್ವತಃ ಯಡಿಯೂರಪ್ಪನವರು ಭೂಮಿ ಪೂಜೆ ಮಾಡಿದ್ದಂತೇಳಿ. ನಿನ್ನೆ ನಾನು ಪ್ರಸ್ತಾಪ ಮಾಡಿದ್ದೀನಿ. 2017ರಲ್ಲಿ ಸೆಟಲ್ಮೆಂಟ್ ಗ್ರೌಂಡ್ನಲ್ಲಿ ಏನೋ ಬೃಹತ್ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದನೇ ಭೂಮಿ ಪೂಜೆ ಮಾಡಿದ್ದೀವಿ. ಮತ್ತು ನಾನು ಅದನ್ನು ಕೂಡ ಹೇಳಿದ್ದೇನೆ, ನಿಮ್ಮ ಅಮೃತ ಹಸ್ತದಿಂದ ಭೂಮಿ ಪೂಜೆ ಮಾಡಿದ್ದೀವಿ, ಇವತ್ತು ನಿಮ್ಮ ಅಮೃತ ಹಸ್ತದಿಂದಲೇ ಉದ್ಘಾಟನೆ ಆಗ್ತಾ ಇರೋದು ನಮಗೆ ಭಾಳ ಸಂತೋಷ ತಂದಿದೆ ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿದ್ದೀನಿ. ಈ ರೀತಿ ಸುಳ್ಳು ಪ್ರಚಾರಗಳನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನೀವು ಕೂಡ ತಿಳ್ಕೊಳ್ಬೇಕು. ನಿಜವಾಗಿ ಹೇಳ್ಬೇಕಂತಂದರೆ ಪ್ರೋಟೋಕಾಲ್ ವೈಲೇಷನ್ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಬಂದ ತಕ್ಷಣ ಎಲ್ಲವನ್ನೂ ಕೂಡ ಪ್ರೋಟೋಕಾಲ್ ಎಲ್ಲ ಗಾಳಿಗೆ ತೂರಿ ಕಾರ್ಯಕ್ರಮಗಳ ಮಾಡೋರು ಅದರಲ್ಲಿ ನಿಸ್ಸೀಮರು BJPಯವರು. ಮತ್ತು ಸುಳ್ಳು ಹೇಳೋದ್ರಾಗ ನಿಸ್ಸೀಮರು, ಸುಳ್ಳೇ ಅವ್ರ ಮನೆ ದೇವರು ಅಂತ ಹೇಳ್ತೀವಿ ನಾವು. ಪ್ರತಿ ಬಾರಿಯೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ. ಇದೇ ನಮ್ಮ ಯಾವುದು ಹುಬ್ಬಳ್ಳಿಯಲ್ಲಿ ESI ಹಾಸ್ಪಿಟ್ಲು, ಅದು 100 ಬೆಡ್ಡೆಡ್ ಟು 50 ಬೆಡ್ಡೆಡ್ ಟು 100 ಬೆಡ್ಡೆಡ್ ಹಾಸ್ಪಿಟ್ಲ್ ಆದಾಗ 2011ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಸಂದರ್ಭದಲ್ಲಿ ಆದಂಥದ್ದು, ಭೂಮಿ ಪೂಜೆ ಮಾಡಿದಂಥದ್ದು. ಆದರೆ ಅದರ ಉದ್ಘಾಟನೆಗೆ ತರಾತುರಿಯಲ್ಲಿ ಯಾರಿಗೂ ಕೇಳಲಿಲ್ಲ. ಯಾರು ನಮ್ಮ ಆ ಸಂದರ್ಭದಲ್ಲಿ ಮಂತ್ರಿ ಬಂಗಾರು ಲಕ್ಷ್ಮಣ್ ಅನ್ನೋಂಥವ್ರು ಸೆಂಟ್ರಲ್ ಮಿನಿಸ್ಟ್ರನ್ನ ತರಾತುರಿಯಲ್ಲಿ ಕರ್ಕೊಂಡು ಬಂದು ಉದ್ಘಾಟನೆ ಮಾಡಿಬಿಟ್ರು. ಆ ಸಂದರ್ಭದಾಗ ಜಿಲ್ಲಾ ಉಸ್ತುವಾರಿಗಳನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ, ಕಾರ್ಮಿಕ ಸಚಿವರನ್ನು ತಗೊಳ್ಳಿಲ್ಲ. ಸೌಜನ್ಯಕ್ಕಾದರೂ ಖರ್ಗೆಯವ್ರು ಮಾಡಿದಾರ, ಆ ಖರ್ಗೆಯವ್ರನ್ನಾದರೂ ಕರೆಯೋಣ ಅಂತ ಸೌಜನ್ಯಕ್ಕೂ ಕರೀಲಿಲ್ಲ. ಅದೇ ರೀತಿ ನೀವು ಗುಲ್ಬರ್ಗ ತೊಗೊಂಡಾಗ ಕೂಡ ಅಲ್ಲೇ ರೈಲ್ವೆ ಲೈನ್ ಕೂಡ ಉದ್ಘಾಟನೆ ಮಾಡಬೇಕಾದ್ರೆ ಎಲ್ಲ ಮಾಡಿದಂಥದ್ದೆಲ್ಲ ಕೂಡ ಖರ್ಗೆ ಸಾಹೇಬರು ಫ್ಲೋರ್ ಲೀಡರ್ ಇದ್ದಂಥವ್ರು, MP ಇದ್ದಂಥವ್ರು, ಅವ್ರನ್ನೂ ಕೂಡ ಲೆಕ್ಕಕ್ಕೆ ತಗೊಳ್ಳಾರ್ದ ಗಾಳಿಗೆ ತೂರಿ ಇವತ್ತು ಅವರು ಉದ್ಘಾಟನೆ ಮಾಡಿದ್ದು. ಈ 1-2 ಇವ್ರು ಯಾವ ಕಾರ್ಯಕ್ರಮ ನೋಡಿದರು, ಸ್ಮಾರ್ಟ್ ಸಿಟಿಯಲ್ಲಿ 50% ಸೆಂಟ್ರಲ್ಲು, 50% ಸ್ಟೇಟ್. ಅದೇನು ಸ್ಮಾರ್ಟ್ ಸಿಟಿ ಅಂದ ತಕ್ಷಣ ಭಾಳ ದೊಡ್ಡ ಪ್ರಾಜೆಕ್ಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. 5 ವರ್ಷದಲ್ಲಿ 500 ಕೋಟಿ ಸ್ಟೇಟ್ ಗೌರ್ಮೆಂಟು, 500 ಕೋಟಿ ಸೆಂಟ್ರಲ್ ಗೌರ್ಮೆಂಟು. ಭಾಳ ಅಂದರೆ ಯಾವುದಾದ್ರು ಒಂದು ವಾರ್ಡ್ ಡೆವಲಪ್ ಮಾಡ್ಬೋದು, ಇಡೀ ಸಿಟಿಯನ್ನು ಡೆವಲಪ್ ಮಾಡೋವಂಥದ್ದಲ್ಲ. ಒಂದು 5 ವರ್ಷದಲ್ಲಿ 500 ಕೋಟಿ ಅಂತೂ ಕಾರ್ಪೊರೇಷನ್ ಸ್ಪೆಷಲ್ ಗ್ರ್ಯಾಂಟ್ ಬಂದೇ ಬರ್ತಾಯಿತ್ತು. ಅದಕ್ಕೆ ಅಡಿಷ್ನಲ್ ಆಗಿ ಇನ್ನೊಂದು 500 ಕೋಟಿ ಕೊಟ್ಟಿದ್ದು ಬಿಟ್ಟರೆ, ಅದನ್ನು ಕೂಡ 50 ಅಲ್ಲ, ಎಕ್ಸೆಸ್ ಆದರೂ ಕೂಡ 60%ವರೆಗೂ ಕೂಡ ನಾವೇ ಕೊಡಬೇಕಾದಂಥ ಸಂದರ್ಭ ಇದ್ದಿದ್ದು. ಲ್ಯಾಂಡ್ ನಮ್ಮದು, ಇಂಪ್ಲಿಮೆಂಟೇಷನ್ ನಮ್ಮದು, 50% ನಮ್ಮದು. ನೀವೆಲ್ಲಿ ಮುಖ್ಯಮಂತ್ರಿಗಳ ಫೋಟೋ ಹಾಕೋದಿಲ್ಲ, ಅಲ್ಲಿ ಪ್ರೈಮ್ ಮಿನಿಸ್ಟರ್ ಫೋಟೋ ಹಾಕ್ಕೊಂಡು ಮೆರೀತೀರಿ. ಇಂಥ 1-2 ನೂರಾರು ಕೇಸ್ಗಳು ನಾನು ಹೇಳಬೇಕಾಗ್ತದೆ ನಿಮಗೆಲ್ಲ. ಇದು 2017ರಲ್ಲಿ ವಿಮಾನ ನಿಲ್ದಾಣಕ್ಕೆ
ಅಪ್ಗ್ರೇಡೇಷನ್ಗೆ ಭೂಮಿ ಪೂಜೆ ನೀವು ಮಾಡಿದಿರಿ. ಆ ಸಂದರ್ಭದಾಗ ಎಲ್ಲಿ ನೀವು ಮುಖ್ಯಮಂತ್ರಿಗಳದ ಫೋಟೋ ಹಾಕಿದ್ರಿ? ನೀವು ನಮ್ಮವರೆಲ್ಲ ಸ್ಟ್ರೈಕ್ ಮಾಡಿದಾರಲ್ಲ, ಲ್ಯಾಂಡ್ ತೊಗೊಂಡವರು ನಾವು. ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಿದ್ದು ಕೂಡ ಆವಾಗಿನ ಒಂದು ಸರೋಜಿನಿ ಮಹಿಷಿ ಇದ್ಲು, ಆ ಸಂದರ್ಭದಾಗ ಆಗಿದ್ದು. ನೀವು ಅಪ್ಗ್ರೇಡೇಷನ್ ಮಾಡಿದ ತಕ್ಷಣ ಆ ಸಂದರ್ಭದಾಗ ಯಾಕೆ ನೀವು ಮುಖ್ಯಮಂತ್ರಿಗಳಿಗೆ ಫೋಟೋ ಹಾಕುವಂಥ ಸೌಜನ್ಯ ಕೂಡ ಇರಲಿಲ್ಲ? ಅವಾಗೆಲ್ಲಿ ಪ್ರೋಟೋಕಾಲ್ ಹೋಯ್ತು ನಿಮಗೆ? ಈ ರೀತಿ ಕೊಪ್ಪಳದಲ್ಲಿ ಮೊನ್ನೆ ನಡೀತು. ಕೊಪ್ಪಳ ಹಿಟ್ನಾಳ ಅಲ್ಲಿ ಮೇಲ್ ಸೇತುವೆ ಮಾಡಬೇಕಾದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇಲ್ಲ, ಲೋಕಲ್ MP ಇಲ್ಲ, ಎಲ್ಲವನ್ನು ಗಾಳಿಗೆ ತೂರಿ ಮಾಡ್ತೀರಿ ನೀವೆಲ್ಲ. ಯಾವ ನೈತಿಕತೆ ಇದೆ ನಿಮಗೆ? ಯಾವ ನೈತಿಕತೆ ಮೇಲೆ ನೀವು ಪ್ರೋಟೋಕಾಲ್ ಹೇಳ್ತೀರಿ? ಭಾಳ ಜನರ ದಿಕ್ಕು ತಪ್ಪಿಸೋದಷ್ಟೇ. ಇದೆಲ್ಲ ಒಂದು ಕಡೆ ನಮ್ಮಿಂದಾಗೈತಿ. ಇವತ್ತು ಆ ಮನೆಗಳಿಗೆ ಏನಾದರೂ ಪುಣ್ಯಾತ್ಮ 4 ಲಕ್ಷ ರೂಪಾಯಿ ಎಕ್ಸೆಸ್, 4-5 ಲಕ್ಷ ರೂಪಾಯಿ ನಮ್ಮದೇ ಆಗ್ತದೆ ಸ್ಟೇಟ್ ಗೌರ್ಮೆಂಟ್. ನಮ್ಮಿಂದ ಕೊಡುವಂಥದ್ದು ಆಗಲಿಲ್ಲ ಅಂದರೆ ಎಲ್ಲಿ ಆ ಮನೆಗಳು ಕಟ್ಟಲಿಕ್ಕೆ ಆಗ್ತಿತ್ತು? ಕಟ್ಟಲಿಕ್ಕೆ ಆಗ್ತಾನೆ ಇರಲಿಲ್ಲ. ಇವತ್ತು ಇಂಥವೆಲ್ಲ ಕೂಡ ಎಲ್ಲೋ ಒಂದು ಕಡೆ ಎಲ್ಲದಕ್ಕೂ ವಿರೋಧ ಮಾಡುವಂಥ ಒಂದು ಪ್ರವೃತ್ತಿ ಬೆಳೆಸ್ಕೊಳ್ಬಾರ್ದು. ಜನಪರವಾದಂಥ ಕೆಲಸಗಳಿದ್ದಾಗ ನಮ್ಮನ್ನು ಆರಿಸಿ ಕಳಿಸಿರ್ತಾರ. ಬಡವ್ರ ಕೆಲಸ ಇದ್ದಾಗ ಸರ್ಕಾರದಲ್ಲಿ ಏನು ಒಳ್ಳೆಯ ಕೆಲಸ ಮಾಡ್ತದೆ ಅದಕ್ಕೆ ಅಭಿನಂದಿಸುವಂಥ ಕೆಲಸ ಮಾಡಬೇಕು. ನೀವು ಹೋರಾಟ ಮಾಡೋದು ನಮ್ಮ ವಿರುದ್ಧ ಹೋರಾಟ ಮಾಡಬಾರ್ದಾಗಿತ್ತು. ಇದೇ ಅರವಿಂದ್ ಬೆಲ್ಲದವ್ರಿಗೆ ಹೇಳಕ್ಕೆ ಬಯಸ್ತೀನಿ, ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ, ನಿಮ್ಮ ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿರಿ. ನಿಮ್ಮ ಹೋರಾಟ ಮೋದಿಯವ್ರ ವಿರುದ್ಧ ಹೋರಾಟ ಮಾಡಿರಿ. ಏನಂತೇಳಿ? ಸರ್, ನಾವು UPA ಗೌರ್ಮೆಂಟ್ ಇದ್ದಾಗ ಪ್ರಾಜೆಕ್ಟ್ನಲ್ಲಿ ಒಂದು ಮನೆಗೆ 5 ಲಕ್ಷ ಕೊಡ್ತಾಯಿದ್ರು. ನೀವು 1.5 ಲಕ್ಷ ಕೊಡ್ತಾಯಿದ್ರಿ. ಅವರು 5 ಲಕ್ಷ ಕೊಟ್ಟಾಗೆ ನಾನು ಧಾರವಾಡದಲ್ಲಿ 2,000 ಮನೆಗಳು ಕಟ್ಟಲಿಕ್ಕಾಗಿದೆ ನನಗೆ. ಅದು ನಮ್ಮ UPA ಸರ್ಕಾರದ ಒಂದು ಕೊಡುಗೆ. ಅದು ಇವತ್ತು ನಾನು ಅದ್ಭುತವಾದಂಥದ್ದು ಧಾರವಾಡದಲ್ಲಿ ಕಟ್ಟಿದ್ದೀನಿ ಅಂತ ಅವ್ರ ವಿರುದ್ಧ ಹೋರಾಟ ಮಾಡಿರಿ. ನೀವು ಅವ್ರಿಗೆ ತಿಳಿಸ್ರಿ, ನೀವು ಕೊಡುವಂಥದ್ದು 1.5 ಲಕ್ಷ 18% GST ಅಂತ ಮನೆಗಳ ಮೇಲೆ, ಬಡವ್ರ ಮನೆಗಳ ಮೇಲೆ GST ಹಾಕಬೇಡ್ರಿ, GST ತೆಗೀರಿ. ಕನಿಷ್ಠ ನೀವು 1.5 ಲಕ್ಷ ಆದರೂ ಕೊಟ್ಟಂಗಾಗುತ್ತೆ. ಇಲ್ಲ ಅಂದರೆ ನಿಮ್ಮ ಕೊಡುಗೆ ಒಂದು ಮನೆಗೆ 7.5 ಲಕ್ಷ 6 ಲಕ್ಷ ಮನೆಗಳಿಗೆಲ್ಲ ಕೂಡ ನಿಮ್ಮ ಕೊಡುಗೆ ಕೇವಲ 20 ಸಾವಿರ ಆಯ್ತು ಅಂತಂದ್ರೆ ಅದಕ್ಕೇನು ಅರ್ಥ ಇಲ್ಲ. ಯಾವ ಒಂದು ನೈತಿಕತೆಯಲ್ಲಿ ನಮ್ಮ ಮನೆಗಳು ನಾವು ಕೊಟ್ಟಿದ್ದೀವಿ ಅನ್ನುವಂಥದ್ದು ಯಾವ ರೀತಿ ಹೇಳ್ತೀರಿ ನೀವು? ನಮ್ಗೆ ಕೊಟ್ಟಂಥ GST ಆದರೂ ಸರಿಯಾಗಿ ನೀವು ವಾಪಸ್ಸು ನ್ಯಾಯಯುತವಾಗಿ ನಾವು ಮಾಡಿದ ಕೂಲಿಗೆ, ಆ ಕೂಲಿಗಾದರೂ ಆ ಬೆಲೆನಾದರೂ ಕೊಡ್ತೀರ ನೀವು? ಉತ್ತರ ಪ್ರದೇಶಕ್ಕೊಂದು ಕೊಡ್ತೀರಿ, ಕರ್ನಾಟಕಕ್ಕೊಂದು ಕೊಡ್ತೀರಿ ನಮ್ಮ GST. ಇಷ್ಟೆಲ್ಲ ಇದ್ಕೊಂಡು ನಿಮ್ಮ ವೈಫಲ್ಯಗಳನ್ನು ಇಟ್ಕೊಂಡು ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ನೀವ್ಯಾರೂ ಕೂಡ ಮಾಡಬಾರ್ದು ಅಂಥೇಳಿ ಬಹುಶಃ ಆದರೂ ಕೂಡ ಭಾಳ ಅದ್ಭುತವಾದಂಥ, ಭಾಳ ಅಚ್ಚುಕಟ್ಟಾದಂಥ, ಭಾಳ ಕ್ವಾಲಿಟಿ ಮೇಂಟೈನ್ ಮಾಡಿ, ಭಾಳ ಕಷ್ಟಪಟ್ಟು ನಾವೆಲ್ಲ ಭಾಳ ನಿಗಾ ವಹಿಸಿ, ಬಡವರು ಕೂಡ ಈ ರೀತಿ ಮನೇಲಿ ಇರಬೇಕು ಅಂಥೇಳಿ ಭಾಳ ನಿಗಾ ವಹಿಸಿ, ಬಹುಶಃ ಬಡವರೆಲ್ಲ ಬಂದು ನೋಡಿದಾಗ 10 ಸರಿ ವಿಚಾರ ಮಾಡಿದ್ರಿ, ಇದು ನಮಗೆ ಕೊಡ್ತೀರೇನ್ರಿ, ಇಂಥ ಅದ್ಭುತವಾದಂಥ ಮನೆಗಳನ್ನ ನಮಗೆ ಕೊಡ್ತೀರಾ ನೀವು ಅಂತೇಳಿ. ಬಡವರು ಕೂಡ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಲಿ ಅನ್ನುವಂಥ ಒಂದು ದೃಷ್ಟಿಯಲ್ಲಿಟ್ಕೊಂಡು ನಾವು ಇಂಥ ಮನೆಗಳನ್ನು ಕಟ್ಟಿದ್ದೀವಿ. ಬಹುಶಃ ಜನರಿಗೆ ಇನ್ನೂ ಕೂಡ ಈ ರೀತಿಯ ಮನೆಗಳು ಕೂಡ ಮುಂದಿನ ದಿನದಲ್ಲಿ ಹೆಚ್ಚು ಮನೆಗಳನ್ನು ಕೊಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ನನಗೆ ಭಾಳ ಖುಷಿ ಅಂತಂದರೆ ಸ್ಲಮ್ ಬೋರ್ಡ್ ಚೇರ್ಮನ್ ಆಗಿ ನನಗೆ ಇಂಥ ಒಳ್ಳೆಯ ಅವಕಾಶ ಸಿಗ್ತಲ್ಲ, ಇಂಥ ಒಳ್ಳೆ ಕೆಲಸ ಮಾಡುವಂಥ ಒಂದು ಮತ್ತೇನು 5 ಗ್ಯಾರಂಟಿಗಳ ನಡುವೆ ಕೂಡ 50-56 ಕೋಟಿಗಳ ಏನು ಭಾಳ ಆರ್ಥಿಕ ಹೊರೆ ಇದ್ದರೂ ಕೂಡ ಅದರ ಹೊರತಾಗಿ ಕೂಡ ಇಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ನನ್ನ ಮುಖ್ಯಮಂತ್ರಿಗಳು, ನನ್ನ ಮಂತ್ರಿಗಳಾದಂಥ ಜಮೀರ್ ಅಹ್ಮದ್ ಖಾನ್ ಅವರ ಒಂದು ದೂರದೃಷ್ಟಿ, ಬಡವರ ಕಾಳಜಿ ಇಟ್ಕೊಂಡು ಅದೇನು ಬಡವರ ಸಂಬಂಧ ಇಷ್ಟು ದೊಡ್ಡ ಬಜೆಟನ್ನು ಕೊಟ್ಟು ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಇದು ನಿಜಕ್ಕೂ ಕೂಡ ಅವರಿಗೆ ಮತ್ತೊಮ್ಮೆ ತಮ್ಮ ಮೂಲಕ ಅವರಿಗೆ
ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು.